ಭೂಲೋಕದಲ್ಲಿ ಸೀತಾರಾಮ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣದಂತಹ ದೇವತಾ ಕಾರ್ಯಕ್ರಮಗಳನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗುತ್ತೇವೆ. ಆದರೆ ಇಲ್ಲೊಬ್ಬಳು ಯುವತಿ ಭಗವಂತನಾದ ಶ್ರೀಕೃಷ್ಣನನ್ನೇ ಮದುವೆಯಾದ ಘಟನೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದಿದೆ. ಬಾಲ್ಯದಿಂದಲೂ ಶ್ರೀಕೃಷ್ಣನನ್ನು ಮದುವೆಯಾಗುವುದು ಆಕೆಯ ಕನಸಾಗಿತ್ತು. ಆದರೆ ಆ ಕನಸನ್ನು ನನಸು ಮಾಡುವಂತೆ ಯುವತಿ ತನ್ನ ಮನೆಯವರಿಗೆ ಒತ್ತಾಯಿಸುತ್ತಿದ್ದಳು. ಕೊನೆಗೂ ತನ್ನ ಮದುವೆಯ ಕನಸನ್ನು ನನಸು ಮಾಡಿಕೊಂಡಿದ್ದಾಳೆ. ಗ್ವಾಲಿಯರ್ನಲ್ಲಿ ನೆಲೆಸಿರುವ 23 ವರ್ಷದ ಶಿವಾನಿ ಪರಿಹಾರ್ ಅವರು ಶ್ರೀಕೃಷ್ಣನನ್ನು ವಿವಾಹವಾಗಿದ್ದಾರೆ. ಅವಳು ತನ್ನ ಜೀವನವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದ್ದಾಳೆ. ಸಾಂಪ್ರದಾಯಿಕ ರೀತಿಯಲ್ಲಿ ವಿವಾಹವಾಗಿ ಮೆರವಣಿಗೆಯನ್ನು ಏರ್ಪಡಿಸಿದ್ದರು. ಇದಲ್ಲದೆ ಈ ಸಮಾರಂಭವು 3 ದಿನಗಳ ಕಾಲ ನಡೆಯಿತು. ಶಿವಾನಿಯ ತಾಯಿ ಮೀರಾ ಪರಿಹಾರ್ ಮಾತನಾಡಿ, ಏಪ್ರಿಲ್ 15ರಿಂದ ಮದುವೆ ತಯಾರಿ ಆರಂಭವಾಗಿದೆ. ಮೊದಲ ದಿನ ಅರಿಶಿನ ಮತ್ತು ಎಣ್ಣೆ, 2ನೇ ದಿನ ಮಂಟಪ ಹಾಗೂ ರಾಮನವಮಿಯಂದು ಮದುವೆ ಕಾರ್ಯಕ್ರಮ ನಡೆಯಿತು ಎಂದು ಹೇಳಿದ್ದಾರೆ. ಶ್ರೀಕೃಷ್ಣನನ್ನು ಮದುವೆಯಾಗಲು ಶಿವಾನಿ ಮಾತ್ರ ಬಂದಿರಲಿಲ್ಲ. ವೃಂದಾವನದಿಂದ ಮೆರವಣಿಗೆಯೊಂದಿಗೆ ಗ್ವಾಲಿಯರ್ ತಲುಪಿದ ಅವರು ಸಂತರು ಮತ್ತು ಮುನಿಗಳ ಸಮ್ಮುಖದಲ್ಲಿ ವಿವಾಹವಾದರು. ಕೈಸರ್ ಇಲ್ನಲ್ಲಿರುವ ದೇವಸ್ಥಾನದಲ್ಲಿ ಶಿವಾನಿ ಅವರ ಕುಟುಂಬ ಮತ್ತು ಆಪ್ತರು ಮದುವೆ ಮೆರವಣಿಗೆಗೆ ಭವ್ಯ ಸ್ವಾಗತ ನೀಡಿದರು. ಮದುವೆಯ ವಿಧಿವಿಧಾನಗಳು ಪೂರ್ಣಗೊಂಡ ನಂತರ ಶಿವಾನಿ ಶ್ರೀಕೃಷ್ಣನೊಂದಿಗೆ 7 ಪ್ರದಕ್ಷಿಣೆಗಳನ್ನು ಹಾಕಿದರು. ಈ ಸಂದರ್ಭದಲ್ಲಿ 100 ಮಹಿಳೆಯರು ಜಮಾಯಿಸಿ ಮಂಗಳ ಆರತಿ ಮಾಡಿದರು. ಇದರೊಂದಿಗೆ ಹಾಡುಗಳನ್ನು ಹಾಡಿ ಕುಣಿದು ಕುಪ್ಪಳಿಸಿದರು. ಈ ಸಮಾರಂಭವನ್ನು ವೀಕ್ಷಿಸಲು ಸ್ಥಳೀಯ ಜನರಲ್ಲದೆ ಸಂತರು ಮತ್ತು ಋಷಿಮುನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು. ಗ್ವಾಲಿಯರ್ನ ನ್ಯೂ ಬ್ರಿಡ್ಜ್ ವಿಹಾರ್ ಕಾಲೋನಿಯಲ್ಲಿ ವಾಸಿಸುತ್ತಿರುವ ಶಿವಾನಿ ಕೇಸರಿ ಡ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದಳು. ಆಕೆ ಬಿಕಾಂ ಮಾಡಿದ್ದಾಳೆ. ಆಕೆಯ ತಂದೆ ರಾಮ್ ಪ್ರತಾಪ್ ಪರಿಹಾರ್ ಮತ್ತು ತಾಯಿ ಮೀರಾ ಪರಿಹಾರ್ ಆರಂಭದಲ್ಲಿ ಈ ಮದುವೆಯನ್ನು ವಿರೋಧಿಸಿದ್ದರು. ಆದರೆ ಮಗಳ ಹಠಮಾರಿತನದಿಂದ ಅವರೂ ಕೂಡ ಇದಕ್ಕೆ ಒಪ್ಪಬೇಕಾಯಿತು. ಈ ಮದುವೆಯಿಂದ ಸಂಬಂಧಿಕರಿಗೆ ನೆಮ್ಮದಿಯಿಲ್ಲ ಎಂದು ಹೇಳಿದರು. ಯಾರ ಬಗ್ಗೆಯೂ ತಲೆಕೆಡಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ ಶಿವಾನಿ. ಶ್ರೀಕೃಷ್ಣನ ಭಕ್ತಿ ಮತ್ತು ಪೂಜೆಯೊಂದಿಗೆ ತನ್ನ ಉಳಿದ ಜೀವನವನ್ನು ಕಳೆಯುತ್ತೇನೆ ಎಂದು ಶಿವಾನಿ ಬಹಿರಂಗಪಡಿಸಿದ್ದಾರೆ.